ಒಂದು ಎಕರೆಗೆ 400 ಗಿಡ ಕುಂದಿರ್ತಾವ್ರಿ ಇದು. ಓಕೆ. ಇದು ಮೇಜರ್ ಡಿಸೀಸ್ ಬರೋದು ನಿಮ್ಟೋಡ್ಸು ಮಿಲಿಬಗ ಅಂತ ಹೇಳಿ ಬರ್ತದೆ. ಇದು 10 ಲಕ್ಷ ರೂಪಾಯಿ ಬಂದಿತ್ತು ಮೇಡಮ್. ಖರ್ಚು 3 ಎಕರೆ ಮೇಡಮ್. ಇದು 3 ಎಕರೆಗೆ 10 ಲಕ್ಷ ಬಂದಿದ್ರಿ. ಕಬ್ಬು ಇದೆ ಮೇಡಮ್, ದಾಳಂಬರಿ ಇದೆ, ಪಪ್ಪಳಿ ಇದೆ, ಗವಾ ಇದೆ, ಓ ಎಲ್ಲ ಬೆಳಿತೀರಾ? ಎಲ್ಲ ಬೆಳಿತೀರಿ ಮೇಡಮ್. ಇದಕ್ಕೆ ಸೀಸನ್ ಏನಿಲ್ಲ ಮೇಡಮ್. ಇದಕ್ಕೆ ಇದು 2 ವರ್ಷನ್ಯಾಗ 3 ಬೆಳೆ ತಗೋಬಹುದು. ಇದು ಏನಾರ ಇಳುವರಿ ಹೆಚ್ಚು ಮೇಡಮ್, ಇಲ್ಡಿ ಹೆಚ್ಚು. ಇದು ಒಂದು ಗಿಡಕ್ಕೆ 280 275 ಕಾಯಿಗೆ ಕವರ್ ಹಾಕ್ತಾರೆ ಮೇಡಮ್. ಅದು ನಾವು ಬ್ಯಾಗಿಂಗ್ ಆದ ನಂತರ 2-3 ತಿಂಗಳ ನಂತರ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಇದು 5ರಿಂದ 6 ತಿಂಗಳನ್ಯಾಗ ಬೆಳೆ ಬಂದ್ಬಿಡ್ತದೆ ಮೇಡಮ್. ರೇಟ್ ಈಗ 40, 38, 35, 30 ಮ್ಯಾಗ ಇದ್ರಿ ಮೇಡಮ್. ಇಲ್ಲಿ ಯಾಕಂದ್ರೆ ಪಾಕೆಟ್ ಹಾಕಬೇಕು ಮತ್ತು ಪಾಕೆಟ್ ಹರೋದು ಎಲ್ಲ ಸಾರ್ಟಿಂಗ್ ಮಾಡ್ಬೇಕಂದ್ರೆ ಲೇಬರ್ ಬೇಕ್ರಿ. ಲೇಬರ್ ಖರ್ಚು ಭಾಳ ರೀ. ಇದಕ್ಕೆ ಮಳೆ ಹೆಚ್ಚಾದರೂ ನಾವು ಇದು ಪೇರುವನ್ನು ಬೆಳಿಬೋದು ಮೇಡಮ್ ಈಜಿಯಾಗಿ. ದಾಳಂಬ್ರಿ ಹಂಗಿಲ್ರಿ ಮೇಡಮ್, ಭಾಳ ಸೆನ್ಸಿಟಿವ್ ಕ್ರಾಪ್ ದಾಳಂಬ್ರಿ. 7 ಎಕರೆ ಮೇಡಮ್. 7 ಎಕರೆ. ಎಷ್ಟು ವರ್ಷದ ಗಿಡ ಇದೆಲ್ಲ? ಇದು 2 ವರ್ಷದ ರೆಡ್ ಡೈಮಂಡ್ ಅಂತ ಹೇಳಿ ಮೇಡಮ್. ಆದ್ಮೇಲೆ ನಾನಿವತ್ತು ಕಲಾದಗೆಲ್ಲಿದ್ದೀನಿ. ಕಲಾದಗಿ ಬಾಗಲಕೋಟೆಯಲ್ಲಿ ಬರುವಂಥ ಬಾಗಲಕೋಟೆ ತಾಲೂಕಲ್ಲಿರುವಂಥ ಒಂದು ಐತಿಹಾಸಿಕ ಊರು. ಇಲ್ಲಿ ಒಬ್ಬರು ರೈತನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಇವ್ರ ಹೆಸರು ಬಂದೇನವಾಜ್ ಸೌದಾಗರ್ ಅಂತ ಹೇಳಿ. ಇವರು ತೋಟ ಮಾಡ್ಕೊಂಡಿದ್ದಾರೆ, ಹಣ್ಣಿನ ತೋಟ. ಅದು ಸೀಬೆ ಹಣ್ಣಿನ ತೋಟ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ನಮ್ಮ ಮುಂದೆ ಕಾಣಿಸ್ತದೆ, ಇದೇ ಸೀಬೆ ಹಣ್ಣಿನ ತೋಟ. ಯಾರೆಲ್ಲ ಫ್ಯೂಚರಲ್ಲಿ ಇವನು ಕೂಡ ಸೀಬೆ ಬೆಳಿಬೇಕು, ಅದರಿಂದ ಎಷ್ಟು ಲಾಭ ಆಗಿರುತ್ತೆ, ನಷ್ಟ ಆಗಿರುತ್ತೆ, ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಷ್ಟು ಎಕರೆಲ್ಲಿ ಮಾಡಿದ್ದೀರಾ ನೀವು ಇವಾಗ? 7 ಎಕರೆ ಮೇಡಮ್. 7 ಎಕರೆ. ಎಷ್ಟು ವರ್ಷದ ಗಿಡ ಇದೆಲ್ಲ? ಇದು 2 ವರ್ಷದ ರೆಡ್ ಡೈಮಂಡ್ ಅಂತ ಹೇಳಿ ಮೇಡಮ್. ಯಾವ ತಳಿ? ರೆಡ್ ಡೈಮಂಡ್. ಡೈಮಂಡ್? ರೆಡ್ ಡೈಮಂಡ್ ಮೇಡಮ್. ಸೀಬೆ ಹಣ್ಣಲ್ಲಿ ಡೈಮಂಡ್ ಬರುತ್ತಾ? ರೆಡ್ ಡೈಮಂಡ್ ಅಂತ ಬರ್ತದೆ ಮೇಡಮ್. ಓಕೆ. ಎಲ್ಲಿಂದ ತರಿಸಿದಿದೆಲ್ಲ? ಇದು ಗುಜರಾತ್ ಆನಂದ್. ಅಂದ್ರೆ ಗುಜರಾತಿಂದ ಗುಜರಾತ್. ಆ ತಳಿ ಇಲ್ಲಿ ಸಿಗುತ್ತೆ, ನೀವೇ ಗುಜರಾತಿಗೆ ಹೋಗಿ ತರಬೇಕಾ? ಅಲ್ಲಿ ನರ್ಸರಿ ಇದ್ರಿ ಮೇಡಮ್, ಅಲ್ಲಿಂದ ತರಿಸಿದ್ರು. ಏನ್ ಸರ್ ಇಲ್ಲಿ ಕರ್ನಾಟಕದಲ್ಲಿ ಇಲ್ವಾ? ಅಲ್ಲಿಗೆ ಹೋಗಿ ತರಿಸಿದಿರಲ್ಲ? ನರ್ಸರಿ ಹೆಚ್ಚು ಗುಜರಾತ್ ಮತ್ತು ಮಹಾರಾಷ್ಟ್ರನ ಹೋಗ್ತಿರ್ ಮೇಡಮ್. ಅಲ್ಲೇ ಹೋಗಿ ತರಿಸಿ. ಅಲ್ಲೇ ಹೋಗಿ ತರಿಸ್ತೀವಿ. ಏನಿದ್ರು ಸ್ಪೆಷಾಲಿಟಿ ಹಾಗಾದ್ರೆ? ಇದು ಕೆಂಪು ರೈಟ್ರಿ ಮೇಡಮ್. ಇದು ರೆಡ್ ಡೈಮಂಡ್. ಇದು ಅಂದ್ರೆ ಕೆಂಪು ಹಣ್ಣು ಬರುತ್ತಲ್ಲ ಆ ರೀತಿಯಾಗಿ. ಎಷ್ಟು ಬರುತ್ತೆ ಸರ್ ಸೈಜ್? ನಾವು ನೋಡ್ಬೋದಾ? ಹಣ್ಣು ಏನಾರು ಸಿಗುತ್ತಾ ಇವಾಗ? ಸೈಜ್ ಅಲ್ಲಿ ಪ್ಯಾಕಿಂಗ್ ನಡೆದೈತ್ರಿ ಮೇಡಮ್ ಈಗ. ಓ ಇವಾಗ ಕುಯ್ದ್ಬಿಟ್ಟಿದ್ದೀರಾ? ಪ್ಯಾಕಿಂಗ್ ಸ್ಟಾರ್ಟ್ ಇದೆ ಮೇಡಮ್ ಈಗ. ಓಕೆ. ಅದು VNR ಇದೆ ಮೇಡಮ್. ಎಲ್ಲಿಗೆ ಹೋಗುತ್ತೆ ಸರ್ ಇದೆಲ್ಲ? ಇದು ಕೇರಳ ಹೋಗತ್ರಿ ಮೇಡಮ್, ದಿಲ್ಲಿ ಹೋಗೈತು, ಇಲ್ಲಿ ಮೈಸೂರು, ಬೆಂಗಳೂರು, ಮಂಗಳೂರು ಹೋಗತ್ತೆ. ಸೌತ್ನಲ್ಲಿ ಹೆಚ್ಚು ಹೋಗತ್ರಿ ಮೇಡಮ್. ಓಕೆ. ಅಂದರೆ ಹೇಗೆ ಸರ್ ಇದು ಬೆಳೆ ಎಲ್ಲ ಬರೋದು? ನೀರು ಜಾಸ್ತಿ ಬೇಕಾ, ಕಡಿಮೆ ಬೇಕಾ? ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು? ಇದು ನಾವು ಪ್ಲಾಂಟೇಶನ್ ಮಾಡಿದ್ರಿ ಮೇಡಮ್ 12-8 ಮೇಡಮ್. ಇದು 1 ಎಕರೆಗೆ 400 ಗಿಡ ಕುಂದಿರ್ತಾವ್ರಿ. ಇದು ಓಕೆ. ಮೇಂಟೆನೆನ್ಸ್ ಎಲ್ಲ ಹೇಗೆ? ನೀರಾವರಿ ಎಲ್ಲ? ನೀರಿನ ಭಾಳ ಕಡಿಮೆ ಮೇಡಮ್. ಇದಕ್ಕೆ ನೀರೇನು ಜಾಸ್ತಿ ಅವಶ್ಯಕತೆ ಆಗಿಲ್ಲ ಮೇಡಮ್. ಓಕೆ. ಇದು ಮೇಜರ್ ಡಿಸೀಸ್ ಬರೋದು ನಿಮ್ಟೋಡ್ಸು ಮಿಲಿಬಗ ಅಂತ ಹೇಳಿ ಬರ್ತದೆ ಮೇಡಮ್. ಏನದು ಡಿಸೀಸು? ಅದು ಬೇರೆ ಒಳಗೆ ಬರ್ತದೆ ಮೇಡಮ್, ಗಂಟು ಹಾಕೈತೆ. ಅದು ಮೇಜರ್ ಡಿಸೀಸ್. ಓಕೆ. ಅದು ಮ್ಯಾನೇಜ್ ಮಾಡ್ಬೋದು ಮೇಡಮ್. ಅದಕ್ಕೆ ಅದು ಅಂಥದ್ದು ಔಷಧನೂ ಇದೆ ಮೇಡಮ್, ಅದಕ್ಕೆ ಕಂಟ್ರೋಲ್ ಮಾಡ್ಬೋದು. ಅಂದರೆ ಎಷ್ಟು ದಿನಕ್ಕೊಮ್ಮೆ ಔಷಧಿಗಳನ್ನ ಕೊಡ್ಬೇಕು ಇದಕ್ಕೆ? ಅಂದರೆ ರಸಗೊಬ್ಬರಗಳನ್ನ ಯಾವ್ಯಾವ ಕೊಡಬೇಕು? ಆ ಕ್ಲೈಮೇಟ್ ಮ್ಯಾಗ ಕೊಡ್ತೀರಿ ಮೇಡಮ್. ಅದು ಆ ಕ್ಲೈಮೇಟ್ ವೇರಿಯೇಷನ್ ಮ್ಯಾಗ ನೋಡ್ಕೊಂತ ಅವಶ್ಯಕತೆ ಇದ್ರೆ ಸ್ಪ್ರೇ ತೊಗೋತೀರಿ ಮೇಡಮ್. ವೀಕ್ಲಿ ಇಲ್ಲ 10 ಡೇಸಿಗೆ ಒಂದು ಸ್ಪ್ರೇ ಬರ್ತದೆ. ಒಂದು ಸ್ಪ್ರೇ ಮಾಡಬೇಕು. ನೀರಾವರಿಗೆಲ್ಲ ಹೆಂಗ್ ಮಾಡ್ಕೊಂಡಿದ್ದೀರಾ? ಏನು ಜೆಟ್ಟಾ ಅಥವಾ? ಇದು ಡ್ರಿಪ್ ಇರಿಗೇಷನ್ ಮೇಡಮ್. ಡ್ರಿಪ್ ಇರಿಗೇಷನ್. ಎಷ್ಟು ದಿನಕ್ಕೆ ಒಂದ್ಸತಿ ನೀರು ಬಿಡ್ತೀರಾ ಹಾಗಾದ್ರೆ? ಆ ಕ್ಲೈಮೇಟ್ ಮ್ಯಾಗ ಡಿಪೆಂಡ್ ಮೇಡಮ್. ಬೇಸಿಗೆ ಇದ್ದಾಗ ಬೇರೆ, ಮಾನ್ಸೂನ್ ಇದ್ದಾಗ ಬೇರೆ ಮೇಡಮ್. ಮತ್ತೆ ಅಲ್ಲಲ್ಲಿ ಈ ಥರ ಕಂಬಗಳನ್ನ ಕೊಟ್ಟಿದ್ರಲ್ಲ, ಯಾಕೆ? ಇದು ಲೋಡ್ ಹೆಚ್ಚಾದ್ರೆ ಅದಕ್ಕೆ ಕಟ್ಟಾಕ್ ಮೇಡಮ್. ಓ ದೊಡ್ಡ ಗಿಡ ಎಲ್ಲ ಬೆಳೆದ್ಮೇಲೆ ಹಣ್ಣುಗಳೆಲ್ಲ ಕಟ್ಟೋದಕ್ಕೆ ಮುಂಚೆನೆ ಮಾಡಿದ್ದೀರಾ? ಮುಂಚೆನೆ ಮಾಡಿದ್ರು. ಎಷ್ಟೇ ಖರ್ಚಾಯ್ತು ಸರ್ ತೋಟ ಮಾಡಕ್ಕೆ? ಇದು 10 ಲಕ್ಷ ರೂಪಾಯಿ ಬಂದಿದ್ರು ಮೇಡಮ್. ಖರ್ಚು? 3 ಎಕರೆ ಮೇಡಮ್. ಇದು 3 ಎಕರೆಗೆ 10 ಲಕ್ಷ ಬಂದಿದ್ರಿ. ನಿಮ್ದು ಒಟ್ಟಾರೆ ಎಷ್ಟು ಎಕರೆ ಇದೆ? 28 ಎಕರ್ಸ್ ಇದ್ರು. ಏನೇನು ಹಾಕಿದ್ದೀರಾ? ಕಬ್ಬು ಇದೆ ಮೇಡಮ್, ದಾಳಂಬರಿ ಇದೆ, ಪಪ್ಪಳಿ ಇದೆ, ಗವಾ ಇದೆ. ಓ ಎಲ್ಲ ಬೆಳಿತೀರಾ? ಎಲ್ಲ ಬೆಳಿದ್ರು ಮೇಡಮ್. ಓಕೆ. ಅಂದ್ರೆ ಇದು ಎಷ್ಟು ಫಸಲು ತೆಗ್ದಿದ್ರಾ? ಇದು ಫಸ್ಟ್ ಟೈಮ್ ಅಥವಾ ಎಷ್ಟನೇ ಸಲದ್ದು ಇದು? ಇದು 3ನೇ ವರ್ಷದ ಬೆಳೆ ಮೇಡಮ್. ಇದು ಓಕೆ. ಅಂದ್ರೆ ಯಾವ ಸೀಸನಲ್ಲಿ ಬರುತ್ತೆ ಹಣ್ಣು? ಇದಕ್ಕೆ ಸೀಸನ್ ಏನಿಲ್ಲ ಮೇಡಮ್. ಇದು 2 ವರ್ಷನ್ಯಾಗ 3 ಬೆಳೆ ತಗೋಬಹುದು. 2 ವರ್ಷದೊಳಗೆ 3 ಬೆಳೆ. ಎಷ್ಟು ಗಿಡ ಹಾಕಿ ಎಷ್ಟು ದಿನಕ್ಕೆ ಇದು ಬೆಳೆ ಕೊಡುತ್ತೆ? ಇದು 16ರಿಂದ 18 ತಿಂಗಳಿಗೆ ತಗೋತೀರಿ ಮೇಡಮ್. ಅಂದರೆ 1.5 ವರ್ಷದೊಳಗಡೆ ಬೆಳೆ ಬರುತ್ತೆ ಅಂದಂಗೆ ಆಯಿತು. ಯೂಶಲಿ ಒಂದು ಗಿಡದಲ್ಲಿ ಎಷ್ಟು kg ಸಿಗ್ಬೋದು ಹಣ್ಣು, ಸೀಬೆ ಹಣ್ಣು? ಆ ಗಿಡದ ಏಜ್ ಮ್ಯಾಗ ತಗೋತೀರಿ ಮೇಡಮ್. ಅದು ಓಕೆ. ಯೂಶಲಿ ನಿಮ್ಮ ಗಿಡ ಇದೆಯಲ್ಲ ಇದೆಲ್ಲ ಎಷ್ಟು? ಈಗ ನಮ್ಮ ಮುಂದೆ ಬರೋದು ಮೇಡಮ್ VNR. ಅದು ಅಲ್ಲಿ ಸಪ್ರೇಟ್ ಹಾಕಿದ್ದೀರಾ? ಅದು ಸಪ್ರೇಟ್. ಇಲ್ಲಿ 2 ತಳಿಗಳನ್ನ ಹಾಕಿದ್ದೀರಾ? ಅದು ವೆರೈಟಿ ವೈಟ್ ರೀ ಮೇಡಮ್. ಓಕೆ. ಅದೆಷ್ಟು ವರ್ಷದ ಗಿಡ? ಅದು ಈಗ 5ನೇ ವರ್ಷದ ಮೇಡಮ್. ಅದು ಓ ಅದು ಡಬಲ್. ಅಂದರೆ ಅದಕ್ಕೂ ಇದಕ್ಕೂ ರೇಟ್ ವೈಸು ಡಿಫ್ರೆಂಟ್ ಆಗುತ್ತಾ ಹಣ್ಣಲ್ಲಿ? ಅಥವಾ ಮೇಂಟೆನೆನ್ಸು ಏನಾದರೂ ಖರ್ಚು ವೆಚ್ಚಗಳನ್ನ ತೊಗೊಂಡ್ರೆ ಯಾವ ರೀತಿ?
ಇದು VNR ಇಳುವರಿ ಹೆಚ್ಚು ಮೇಡಮ್, ಇಲ್ಡಿ ಹೆಚ್ಚು ಇದು. ಓಕೆ ಏನಾರ ದಪ್ಪ ಹಣ್ಣು ಬರುತ್ತೆ. ಹಾಂ, ದಪ್ಪ ಹಣ್ಣು ಬರ್ತಾವೆ, ಕವರ್ ಬರ್ತೈತೆ ನೋಡ್ರಿ ಮೇಡಮ್. ಓಕೆ ಅಂದ್ರೆ ಕವರ್ ಆಲ್ರೆಡಿ ಕಟ್ಬಿಟ್ಟಿದ್ದೀರಾ ನೀವು? ಕಲರ್ ಇದು ನಿಮ್ಮ ಕವರ್ ಲಿಂಬಿ ಸೈಜ್ ಇದ್ದಾಗ ಕವರ್ ಏರಿಸಿದ್ರು ಮೇಡಮ್. ಅದು ಯಾಕೆ ಕವರ್ ಕಟ್ಟೋ ಉದ್ದೇಶ ಯಾಕೆ? ಅದು ಕ್ವಾಲಿಟಿ ಬರ್ಬೇಕಂತ ಹೇಳಿ ಮಾಡಿರ್ತೀವಿ ಮೇಡಮ್. ಓ ಅದಕ್ಕೇನು ಹಣ್ಣಿಗೇನು ಗಾಳಿ ಬೆಳಕು ಅವಶ್ಯಕತೆ ಇಲ್ಲ? ಏನು ಅವಶ್ಯಕತೆ ಇರಂಗಿಲ್ಲ ಮೇಡಮ್. ಓಕೆ ಅದ ಪಾಕೆಟ್ ಹಾಕಿದ್ಮ್ಯಾಗ ತಳಗ ಒಂದು 2-3 ಹೋಲ್ನು ಇರ್ತಾವೆ ಮೇಡಮ್. ಮೈಚರ್ ಬಂದಿದ್ದು ಕಡ್ಯಾಕಾಗಿ ಬಂದಿರ್ ತಳಗಾತ್ ಬಂದ್ಬಿಡ್ತದೆ ಮೇಡಮ್. ಓಕೆ ಅಂದ್ರೆ ಪ್ರತಿಯೊಂದು ಹಣ್ಣನ್ನು ಹಿಂಗೆ ಹುಡುಕಿ ಕಟ್ಟಬೇಕಾಗುತ್ತೆ ನೀವು? ಹೌದು ಮೇಡಮ್. ಚಿಕ್ಕದ್ರಲ್ಲಿ ಇದ್ದಾಗ್ಲೇನೆ ಒಂದು ಗಿಡಕ್ಕೆ 280, 275 ಕಾಯಿಗೆ ಕವರ್ ಹಾಕ್ತಾರೆ ಮೇಡಮ್. ಓ 275, 280 ಆ ಥರ ಕಾಯಿಗಳು ಬಿಡ್ತವೆ. ಒಂದೊಂದು ಹಣ್ಣು ಯಾವ್ಯಾವ ಸೈಜ್ ಬರುತ್ತೆ ಅಂದ್ರೆ ಎಷ್ಟು kg ಸೈಜ್ ಬರುತ್ತೆ? ಸೀಬೆಹಣ್ಣು ಅಂದ್ರೆ ಇಷ್ಟು ದಪ್ಪ ನೋಡ್ತೀವಿ ನಾವು. ಈ 200 ಹಿಡ್ಕೊಂಡು ನಾವು 500 ಮಟ್ಟ ತೆಗಿಬೋದು ಮೇಡಮ್ ಮಾರ್ಕೆಟ್ನ್ಯಾಗ. ಆ ಹಣ್ಣಿಗೆ ಡಿಮಾಂಡ್ ಇದೆ ಮೇಡಮ್. ಓವರ್ ಸೈಜ್ ಆತಂದ್ರೆ ಡಿಮಾಂಡ್ ಇರಂಗಿಲ್ಲ ಮೇಡಮ್. ಅದು ಓಕೆ ಅಂದ್ರೆ 1/4 kg ಹಣ್ಣಿಗೆ ಮಾತ್ರ ಡಿಮಾಂಡ್ ಇರಂಗಿಲ್ಲ. ತುಂಬಾ ಜಾಸ್ತಿ ಆದ್ರೆ ಡಿಮಾಂಡ್ ಇಲ್ಲ. ಡಿಮಾಂಡ್ ಇದೆ ಮೇಡಮ್. ಇವಾಗ ಜಾಸ್ತಿ ಯಾವಾಗ ಬರುತ್ತೆ, ಕಡಿಮೆ ಯಾವಾಗ ಬರುತ್ತೆ? ಇವಾಗ ಸೈಜ್ ತಗೊಂಡ್ರೆ ಜಾಸ್ತಿ ಬರ್ಲಿಕ್ಕೆ ಕಾರಣ ಏನು, ಕಡಿಮೆ ಬರ್ಲಿಕ್ಕೆ ಕಾರಣ ಏನು? ನಾವು ಕಟಿಂಗ್ ಅರ್ಲಿ ಮಾಡ್ಲಿಕ್ಕಂದ್ರೆ ಸೈಜ್ ಬಂದೇ ಬರ್ತೈತೆ ಮೇಡಮ್. ಅದು ಆಟೋಮೆಟಿಕ್ ಆಗಿ ಬಂದೇ ಬಿಡ್ತೈತೆ. ಅದು ನಾವು ಬ್ಯಾಗಿಂಗ್ ಆದ ನಂತರ 2-3 ತಿಂಗಳ ನಂತರ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಇದು 5ರಿಂದ 6 ತಿಂಗಳಾಗ ಬೆಳೆ ಬಂದ್ಬಿಡ್ತೈತೆ ಮೇಡಮ್. ಓಕೆ 5ರಿಂದ 6 ತಿಂಗಳೊಳಗಡೆ ಒಂದು ಬೆಳೆ ಬರುತ್ತೆ. ಮತ್ತೆ ಇವಾಗ ಬಿಡಿಸಿ ನೆಕ್ಸ್ಟ್ ಬಿಡಿಸ್ಬೇಕು. ಇವಾಗ ಸೀಬೆಹಣ್ಣು ನಮ್ಮ ಮಾಮೂಲಿ ಸೀಬೆಹಣ್ಣಿನ ಮರದಲ್ಲೆಲ್ಲ ನೋಡ್ತೀವಲ್ಲ, ಒಂದು ಹಣ್ಣಾಗಿರುತ್ತೆ, 3 ದಿನ ಬಿಟ್ಟು ಮತ್ತೊಂದು ಹಣ್ಣಾಗುತ್ತೆ. ಇದರಲ್ಲೂ ಅದೇ ಥರನಾ? ಹಾಂ, ಅದೇ ಥರ ಮೇಡಮ್. ಹಂಗಾರೆ ನೀವು ಹಣ್ಣನ್ನು ವಾರಕ್ಕೆ ಎಷ್ಟೊತ್ತಿ ಬಿಡಿಸ್ಬೇಕಾಗುತ್ತೆ? ಈಗ ನಾವು ಸ್ಟಾರ್ಟ್ ಒಂದು ಕಟಿಂಗ್ ಸ್ಟಾರ್ಟ್ ಆಗೈತೆ ರೀ ಮೇಡಮ್. 2-3 ತಿಂಗಳಿಂದ ಡೈಲಿ ಕಟಿಂಗ್ ಸ್ಟಾರ್ಟ್ ಇರ್ತದೆ ಮೇಡಮ್. ಡೈಲಿ ಕಟಿಂಗ್, ಡೈಲಿ 2 ಟನ್ 2 ಟನ್. ಓ ಡೈಲಿ ಇಲ್ಲಿಂದ ಹಂಗಾರೆ 2 ಟನ್ ಕಟಿಂಗ್ ಲೋಡ್ ಆಗುತ್ತೆ. ಸರ್ ಇದು ಇಷ್ಟೇ ದಪ್ಪ ಬರುತ್ತಾ? ಇದು ಸೇಮ್ ಮೇಡಮ್. ಇದು ಸ್ವಲ್ಪ ಸೈಜ್ನಲ್ಲಿ ಕಡಿಮೆ ಬರ್ತೈತೆ ರೆಡ್ ಡೈಮಂಡ್. ಓಕೆ ಇವಾಗ ನಾವು ಯಾವ ಡೈಮಂಡ್ ನೀವು ಕಟ ಮಾಡಿರೋದು ಇವತ್ತು? VNR ಮೇಡಮ್. VNR ಎಷ್ಟು ಸರ್ kg ಇದು? ಇದು kg 200ಲಿಂದ 1/2 kg ಮಟ್ಟ ಬರ್ಬೋದು ಮೇಡಮ್. 200ರಿಂದ 1/2 kg ಅಂದ್ರೆ ಇವಾಗ ಮಾರ್ಕೆಟಲ್ಲಿ ರೇಟ್ ಎಷ್ಟಿದೆ ಅಂತ? ರೇಟ್ ಈಗ 40, 38, 35, 30 ಮ್ಯಾಗ ಇದ್ರಿ ಮೇಡಮ್. ಓಕೆ ಯೂಶಲಿ ಎಷ್ಟಿರುತ್ತೆ ಸರ್? ಯೂಶುವಲಿ 40 ಲೆವೆಲ್ ನಡೀತಾರೆ. 45, 50 ಒಳಗೆ ಇರ್ತದೆ ಮೇಡಮ್. ಓಕೆ ನಿಮ್ಮ ಖರ್ಚು ವೆಚ್ಚಗಳು ಒಂದು ವರ್ಷಕ್ಕೆ ಎಷ್ಟು ಆಗುತ್ತೆ ಇವಾಗ? ಇದು ಲೇಬರ್ ಖರ್ಚು ಬಾಳ್ರಿ ಮೇಡಮ್. ಇದಕ್ಕೆ ಲೇಬರ್ ಮ್ಯಾನ್ ಹ್ಯಾಂಡ್ಲಿಂಗ್ ಬಾಳ್ರಿ ಇದು. ಇಲ್ಲಿ ಯಾಕಂದ್ರೆ ಪಾಕೆಟ್ ಹಾಕಬೇಕು ಮತ್ತು ಪಾಕೆಟ್ ಹರೋದು ಎಲ್ಲ ಸಾರ್ಟಿಂಗ್ ಮಾಡ್ಬೇಕಂದ್ರೆ ಲೇಬರ್ ಬೇಕ್ರಿ. ಲೇಬರ್ ಖರ್ಚು ಬಾಳ್ರಿ ಇದಕ್ಕೆ. ಪೆಸ್ಟಿಸೈಡ್ ಕೆಮಿಕಲ್ ಏನು ಕಡಿಮೆ. ಅದಕ್ಕೆ ಅದು 2 ಸೇಮ್ ರೀ ಮೇಡಮ್. ಅದಕ್ಕೂ ಇದೇ ತರ? ಹಾಂ, ಸೇಬೆ ಹಣ್ಣಿಗೆ ಲೇಬರ್ ವರ್ಕ್ ಬಾಳ್ರಿ ಮೇಡಮ್. ಓಕೆ ಅಂದ್ರೆ ಯಾವಾಗಲೂ ಕೆಲಸದವ್ರು ಇರಬೇಕ್ರಿ ಮೇಡಮ್. ಕೆಲಸದವ್ರು ಸಿಗ್ತಾರಾ ಸರ್? ಸಿಗ್ತಾರೆ ಮೇಡಮ್. ಇಲ್ಲಿ ಅವೈಲೇಬಲ್ ಅದಾರ ಮೇಡಮ್. ನಮ್ಮ ರೆಗ್ಯುಲರ್ ಇದೆ. ನಮ್ಮ ಇಲ್ಲಿಂದ 2-3 ಬೇರೆ ಕೆಲಸ ಇರ್ತಾವೆ. ನಮ್ಮ ಪರ್ಮನೆಂಟ್ ಲೇಬರ್ ಇದ್ದೇ ಇರ್ತಾರೆ. ಓಕೆ ಅಂದಾಜು ಹಂಗಾರೆ ಎಷ್ಟು ಖರ್ಚು ಬರುತ್ತೆ ಸರ್? ಒಂದ್ಸಲಿ ಕಟಾವ್ ಮಾಡ್ತೀನಿ ಅಂದ್ರೆ ಎಷ್ಟು ಖರ್ಚು ಬರ್ಬೋದು? ಈಗ ನಾವು 2 ಟನ್ ತೆಗಿಬೇಕಾದ್ರೆ 5,000 ರೂಪಾಯಿ ಮಟ್ಟ ಖರ್ಚು ಬರ್ತದೆ ಲೇಬರ್ ಖರ್ಚು. ಡೈಲಿ ಖರ್ಚು. ಅಂದಾಜು ಒಂದು ವರ್ಷಕ್ಕೆ ಇದರಿಂದ ಎಷ್ಟು ಲಾಭ ಗಳಿಸ್ತೀರಾ? ಎಷ್ಟು ಮಾರ್ತೀರಾ? ಎಷ್ಟು ಸೇಲ್ ಮಾಡ್ತೀರಾ ಹಣ್ಣು? ಈಗ 75ರಿಂದ 80 ಟನ್ ಕಟಿಂಗ್ ಆಗಿದ್ರೆ ಮೇಡಮ್. ಇನ್ನೊಂದು 10 ಟನ್ ಆಗ್ಬೋದು ಮೇಡಮ್. ಒಟ್ಟಿಗೆ ಓವರಾಲ್ ಅಂದ್ರೆ 100 ಟನ್ ಆಗ್ಬೋದು ಮೇಡಮ್. 4 ಎಕರೆಗೆ 100 ಟನ್ ಒಂದು ವರ್ಷಕ್ಕೆ ಬರೋಬ್ಬರಿ ಆಗುತ್ತೆ. ಎಷ್ಟು ಬರುತ್ತೆ ಸರ್ 100 ಟನ್ನಿಂದ? 100 ಟನ್ ಅಂದ್ರೆ ಡಿಪೆಂಡ್ ಅಪಾನ್ ಮಾರ್ಕೆಟ್ ರೀ ಮೇಡಮ್ ರೇಟ್. ಓಕೆ ಇವಾಗ ಎಷ್ಟು ನಡೀತಾ ಇದೆ? ಈಗ ಇವತ್ತಿನ ಮಾರ್ಕೆಟ್ 30 ರೂಪಾಯಿ ಇದೆ ಮೇಡಮ್. ಕಳೆದ ವರ್ಷ ಈಗ ಈ 1 ತಿಂಗಳ ಮುಂಚೆ ಮೇಡಮ್ ಇದು ಏನು ಕ್ಲೈಮೇಟ್ ಡೌನ್ ಆಗ್ತದೆ ಮೇಡಮ್, ಮಳೆ ಹೆಚ್ಚಾತಲ್ಲ, ಅದಕ್ಕಿಂತ ಮುಂಚೆ 45, 52, 50 ರೂಪೀಸ್ ಇತ್ತು ಮೇಡಮ್. ಅಂದ್ರೆ ನಿಮ್ಗೆ ಹಂಗಾರೆ ಅರ್ಧ ಈಗ ಲೆಸ್ ಆಯ್ತು ಮೇಡಮ್. ಓಕೆ ಎಲ್ಲ ಸೌತ್ನಲ್ಲಿ ನಾರ್ತ್ನಲ್ಲಿ ತುಂಬಾ ಮಳೆ ಇದೆ ಅಲ್ರಿ ಮೇಡಮ್. ಈಗ ಎಲ್ಲೇ ಮಾರೋರ್ಗು ಅವಕಾಶನೂ ಇಲ್ಲ. ಎಲ್ಲೇ ಹೊರಗು ಎಲ್ಲರೂ ಮನೆ ಒಳಗೆ ಕುಂದ್ಬಿಡ್ತಾರ. ಎಲ್ಲ ಸೌತ್ನಲ್ಲಿ ಎಲ್ಲ ರೆಡ್ ಅಲರ್ಟ್ ಇದೆ, ಮಳೆ ಹೆಚ್ಚಿದೆ. ಅದ ಮೇಜರ್ ಪ್ರಾಬ್ಲಮ್ ಮೇಡಮ್. ಓಕೆ ಎಲ್ಲಿಗೆ ಹೋಗುತ್ತೆ ಜಾಸ್ತಿ ಹಣ್ಣು ಇಲ್ಲಿಂದ? ನಾವು ಎಲ್ಲ ಕಳ್ಸೋದೆಲ್ಲ ಸೌತ್ನಾಗ ಮೇಡಮ್. ಓಕೆ ಅಂದಾಜು ಒಂದು ವರ್ಷಕ್ಕೆ 100 ಟನ್ ಸೀಬೆ ಹಣ್ಣ ಮಾರಾಟ ಮಾಡ್ತೀರಾ? ವಾಸಲ 88 ಟನ್ ಆಗಿತ್ತು ಮೇಡಮ್. ವಾವ್ ಎಷ್ಟು ಬಂತು ಸರ್ ಹೋದ್ಸಲ? 88 ಟನ್ನಿಗೆ ಎಷ್ಟು ಆಯ್ತು ದುಡ್ಡು ಖರ್ಚು ಬಿಟ್ಟು? ಎಷ್ಟು ಖರ್ಚು ಹಿಡ್ದೇ ಮಾಡಿರ್ತೀರಿ ಮೇಡಮ್. ಎಷ್ಟಾಯ್ತು ಖರ್ಚು? ನಮ್ಗೆ ಎಕರೆಕ್ಕೆ 2-2.5 ಲಕ್ಷ ರೂಪಾಯಿ ಬರ್ತದೆ ಮೇಡಮ್ ಖರ್ಚು ಮಿನಿಮಮ್ ಅದು. ಮಿನಿಮಮ್ ಅದು. ಓಕೆ ಅಲ್ಲೇ ಹೋಯ್ತು 10 ಲಕ್ಷ. 10 ಲಕ್ಷ ಅಲ್ಲಿ ಹೋಗೋದು. ಬಂದಿದ್ದು ಉಳಿದಿದ್ದು ಬೆಳೆದಿದ್ದು ನೀವು ಎಕರೆಗೆ 5 ಲಕ್ಷ 6 ಲಕ್ಷ ಉಳಿಬೋದು ಮೇಡಮ್ ಎಕರೆಗೆ. ಅಂದ್ರೆ ಇವಾಗ 3.5 ಎಕರೆ ಅಂದ್ರೆ ಒಂದು ಇದು ಮಳೆ ಹೆಚ್ಚಾದ್ರೂ ನಾವು ಇದು ಪೇರುವನ್ ಬೆಳಿಬಹುದು ಮೇಡಮ್ ಈಜಿಯಾಗಿ. ದಾಳಂಬ್ರಿ ಹಂಗಿಲ್ರಿ ಮೇಡಮ್, ಭಾಳ ಸೆನ್ಸಿಟಿವ್ ಕ್ರಾಪ್ ದಾಳಂಬ್ರಿ. ನಾ ಅದಕ್ಕೆ ಡ್ರೈ ವೆದರ್ ಬೇಕ್ರಿ ಮೇಡಮ್, ಮೈಚರ್ ಇರಬಾರ್ದು ಅದಕ್ಕೆ ದಾಳಂಬ್ರಿಗೆ. ಓಕೆ ಇದು ಹಣ್ಣಾಗ್ಬೇಕಾರೆ ಏನು ಹೂವಿನ ಸಂದರ್ಭದಲ್ಲಿ ಏನು ಹುಳ ಹತ್ತೋದು ಆ ಥರ ಏನು ಮಾಡಲ್ಲ? ಏನಿಲ್ಲ ಮೇಡಮ್, ಪ್ಯಾಕಿಂಗ್ ಇರ್ತೈತೆ ನೋಡ್ವಲ್ಲ. ಪ್ಯಾಕಿಂಗ್ ಇದ್ರೆ ಮುಗೀತು. ಇವಾಗ ಪ್ಯಾಕಿಂಗ್ ಮಾಡಾದ್ಮೇಲೆ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಲ್ಲ? ಮಾಡ್ತೇವೆ ಮೇಡಮ್.
ಗಿಡಕ್ ಮಾಡ್ತೀರಾ, ಹಣ್ಣಿಗೇನು ಎಫೆಕ್ಟ್ ಆಗಲ್ಲ? ಹಣ್ಣಿಗೆ ಎಲ್ಲಿ ಮೇಡಮ್ ತಪ್ಪಲಕ್ಕೆ ಮಾಡ್ತೀವಿ ನೋಡ್ರಿ ಮೇಡಮ್. ಓಕೆ. ಈಗ ಹಣ್ಣಕ್ಕೆ ಹತ್ತೋಕ್ಕಿಂತ ತಪ್ಪಲಕ್ಕೆ ಹತ್ತಂದ್ರೆ ನರಗಳು ಇರೋದು ತಪ್ಪಲ್ನಾಗ್ರಿ ಮೇಡಮ್. ತಪ್ಪಲ ಅಂದ್ರೆ ಬೇರು, ಇದು ಮೇಡಮ್ ತಪ್ಪಲ ಇದ್ರೆ ಲೀಫ್ ಎಲೆಗಳು. ಓಕೆ ಓಕೆ ಲೀಫ್ ಮ್ಯಾಗ ಸ್ಪ್ರೇ ಆಗೋದ್ರಿ ಮೇಡಮ್. ಓಕೆ, ಅದಕ್ಕೆ ಸ್ಪ್ರೇ ಮಾಡ್ತೀರಾ, ಹಣ್ಣಿಗೇನು ಎಫೆಕ್ಟ್ ಆಗಲ್ಲ? ಇಲ್ಲ ಮೇಡಮ್. ಬನ್ನಿ ನೋಡೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.